ಮಗಳೇ, ಅಯ್ಯೋ ಪೂಜಾರಪ್ಪ ಹೇಳಿಲ್ವೇ? ಶುಕ್ರವಾರ ಭಾಳ ಸಂದಕೈತೆ ದಿನ ಅಂತ ಹೇಳ್ಬಿಟ್ಟು ಶುಕ್ರವಾರ ನೀನಿಯಾ ಹಾಂ ಇಟ್ಕೊಂಬಿಡನ್ ಬಿಡು ಮದುವೆ. ಹೆಂಗಿದ್ರು ಸಂದಕೈತಲ್ಲ ದಿನ ಹೆಂಗೂ ಅಥವಾ ಶುಕ್ರವಾರನೇ ಇಟ್ಕೊಂಡು ಮದುವೆ ಎಲ್ಲ ಮುಗಿಸ್ಬಿಡನಿ. ಅಂದರೆ ಗುರುವಾರ ಡೈವರ್ಸ್ ಆಯ್ತದೆ, ಶುಕ್ರವಾರ ಹೆಂಗೋ ಇದು ಮಾಡ್ಕೊಂಡ್ರೆ ಮುಗ್ದೇ ಹೋಯ್ತು. ನೀನು ಎಂಥದನ್ನೂ ಇಲ್ಲ ಬಿಡು. ನಾನು ನೀನು ಎಲ್ಲ ಏನು ಸಂದಕ್ಕಿರ್ತೀವಿ. ಯಪ್ಪ, ಇಂಥ ಜನಗಳುತ್ತಾಗೆ ಕೂಳು ತಂದಾಕ್ದಿರ ಗಂಡನ್ ತಾಗಿರೋದಕ್ಕಿನ್ನೂ ನೆಮ್ಮದಿಯಾಗೆಲ್ಲೋ ಯಾವನ ಜೊತೆನೋ ಸಾವುಕಾರನ ಜೊತೆ ಇರೋದು ಸೆಟ್ಲಾಗೋದು ಎಷ್ಟೋನು ಆಸೆ. ಇನ್ನೇನಕ್ಕೂ ನಾವೇನು ಯೋಚನೆ ಮಾಡೋಂಗಿಲ್ಲ. ಊಟಕ್ಕೂ ತಿಂಡಿಗೂ ಎಲ್ಲನೂ ಹೆಂಗೋ ನಡೀತದೆ. ನೆಮ್ಮದಿಯಾಗಿರ್ಬೇಕು ಅಷ್ಟೇನಿಯ ನಾವಂತೂ. ಅದಕ್ಕೆ ಅಲ್ವೇನಮ್ಮ ನಾನು ಎಲ್ಲ ಪಿಲಾನ್ ಮಾಡ್ಬಿಟ್ಟು ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಒಳ್ಳೆಯವನ್ನೇ ಕ್ಯಾಚ್ ಹಾಕೊಂಡಿರೋದು. ಈಗ ಇನ್ನೇನು ಹೇಳ್ದಿಲ್ಲ ನೋಡೋದ ಪುರೋಹಿತರು ಏನಂತ ಹೇಳಿದ್ರು, ನೀವಿಬ್ಬರು ಹೆಸ್ರು ಬಲ ಸೂಪರಾಗಿ ಕೂಡ್ಬರ್ತದೆ, ಆರಾಮ ಮದುವೆ ಮಾಡ್ಕೊಳಮ್ಮ ಅಂತ ಹೇಳಿಲ್ವೇನು? ನಾವು 100 ಕಾಲ ಸಂದಕ್ಕಿರ್ತೀವಿ ಅಂತ ಹೇಳ್ಬಿಟ್ಟು. ಲೇ ಪ್ರೇಮಿ, ಹೋ ಅತ್ತೆ ಮಾಚಿ, ಹೇಳಿ ಹೇಳಿ ಏನು ವಿಷಯ? ಏನಮ್ಮಿ ನಿಮ್ಮದು? ಕಿತ್ತೋ ಕುಂತಿದ್ರಲ್ಲ, ನಿಮ್ಗೇನು ಮಾನ ಮರ್ಯಾದಿಲ್ವ ನಿಮಗೆ? ಅವ್ನು ನೋಡಿದ್ರೆ ಅದು ಎಂಥದ್ದು ನಾನು ಡೈವರ್ಸ್ ತಗೋತೀನಿ ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲನೂ ಸೀಟು ಪಾಟು ಹೊಂಚ್ಕೊಂಡು ಓಡಾಡ್ತಾವನಂತೆ. ನೀವಿಬ್ರು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಎಲ್ಲಿ ನನ್ನ ಮಗ ಕಾಣ್ತಾನೆ ನೀ ಇಲ್ವಲ್ಲ? ನಿಮ್ಮ ಮಗ ಎಲ್ಲವನೇ, ಏನು ಮಾಡ್ತಾವನೆ, ಎಲ್ಲೋದ, ಅದೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಕಣತ್ತೆ. ನಾನು ಅವನಿಗೆ ಡೈವರ್ಸ್ ಬಿಸ್ಸಾಕ್ತಾ ಇದ್ದೀನಿ. ಅವನನ್ನು ಕಟ್ಕೊಂಡು ನನಗೇನಾಗಬೇಕು ಅತ್ತೆ? ಅತ್ತೇನೂ ಅಲ್ಲ ಏನೂ ಅಲ್ಲ, ಮಾಜಿ ಅತ್ತೆ. ನೋಡಿ, ನನ್ನನ್ನು ವಿಷಯಕ್ಕೆ ಬರಬೇಡಿ ನೀವು. ನನ್ನೇನು ಕೇಳಕ್ಕೆ ಬರಬೇಡ್ರಿ. ನನ್ನೇ ಮನೆಯಿಂದ ಈಚೆ ಕಳಿಗೆ ಹಾಕಿ ಅಯ್ಯೋ ಅಂತ ಅನ್ಸಿದ್ರಿ ಅಲ್ವಾ ನೀವು? ಈಗ ನಿಮ್ಮ ಮಗನಿಗೆ ನನಗಿನ್ನ ಚೆನ್ನಾಗಿರೋ ಹುಡುಗಿ ಅದು ಎಂಥವಳು ಸಿಗ್ತಾಳೋ ನಾನು ನೋಡೇ ಬಿಡ್ತೀನಿ. ನನಗಿನ್ನ ಚೆನ್ನಾಗಿರೋ ಹುಡುಗಿ, ಅಂಥ ಹುಡುಗಿ ಇಂಥ ಹುಡುಗಿ ಅದು ಎಂಥ ಹುಡುಗಿ ಸಿಗ್ತಾಳೋ ನಾನು ನೋಡ್ತೀನಿ. ಲೇ ಪ್ರೇಮಿ, ಮಾನ ಮರುವದಿ ಬಿಟ್ಟು ಆಡ್ಬೇಡ ನೀನು. ಮಾನ ಮರುವದಿ ಬಿಟ್ಬಿಟ್ಟಿದ್ದೀಗ ಏನು ನೀನು ತಲೆಗೆಲ್ಲ ಕೆಟ್ಬಿಟ್ಟೈತ ನಿನಗೆ? ಡೈವರ್ಸ್ ಅಂತೆ ಡೈವರ್ಸ್ ತಗೊಂಡು ಏನು ಮಾಡಿದ್ರೆ 3 ದಿನ ಸಂಸಾರ ಮಾಡ್ಕೊಂಡು ಹೋಗೋದು ಬಿಟ್ಟು ಗಂಡ ಕೆಟ್ಟು ಕೆರೆ ಹಿಡಿದ್ರೆ 4 ಬಾರಿಸಿ ಸೊರು ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಹೊಂಟೋಗ್ಬಿಟ್ರೆ ಮೊದಲು ನೀನು ಸರಿಗಿದ್ದೀಗ. ಮೊದಲು ನೀನು ಸರಿಗಾಗಿ ಆಮೇಕಿನ ನನ್ನ ಮಗನ ಸೊರು ಮಾಡ್ಕೊಳ್ಳಿವಂತೆ. ನೋಡು, ಹೆಣ್ಮಕ್ಳು ಡೈವರ್ಸ್ ತಗೊಂಡು ಹೋದ್ರು ಅಂತಂದರೆ ಮಾನ ಮರುವದಿ ಇದ್ದತೆ ಊರು ಜನ ಬಿಟ್ಟೋರೆ. ನಾನು ಒಂದು ಹೆಣ್ಣಾಗಿ ಹೇಳ್ತಿದ್ದೀನಿ ನೋಡು, ಈ ಡೈವರ್ಸು ಎಲ್ಲ ಬೇಡ. ಸುಮ್ಮನೆ ಹೆಂಗೋ ಬಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನೀನಿಯ ಏನು ಹೇಳ್ತಿದ್ದೀರಾ ಬೀಗ್ರೆ? ನನ್ನ ಮಗಳಿಗೇನು ಅಂತ ಗತಿ ಬಂದಿರೋದು? ನನ್ನ ಮಗಳು ಅಪ್ರಂತಿ ಚಿನ್ನ, ನಿನ್ನ ಮಗ ಕಾಗೆ ಬಂಗಾರ. ಅವನಿಗೂ ಇವಳಿಗೂ ಒಂದೇ ಥರ ಹೋಲಿಕೆ ಮಾಡ್ತಾ ಇದ್ದೀರಾ ನೀವು? ಕಾಗೆ ಬಂಗಾರನೂ ಚಿನ್ನನೂ ಒಂದೇನೇನಿಯ? ನನ್ನ ಮಗಳು ಬದುಕಕ್ಕಿಲ್ವಾ? ನನ್ನ ಮಗಳು ಯಾಕೆ ಬದುಕಕ್ಕಿಲ್ಲ? ನಿನ್ನ ಮಗನ ಕೈ ಕೊಟ್ರೆ ನನ್ನ ಮಗಳು ರಾಣಿ ಥರ ಬದುಕ್ತಾಳೆ ನನ್ನ ಮಗಳು. ಲೇ ಮನಿಯಾಳಿ, ನೋಡು, ಮಗಳು ಜೀವನ ಹಾಳು ಮಾಡ್ತಿರೋದೇನೇನಿಯ ನೀನು? ಬ್ಯಾರೆ ಯಾರು ಹಾಳು ಮಾಡ್ತಿಲ್ಲ. ಕೊಂತ್ರಿ ಬಡ್ಡಿ ಹಾಳು ಮಾಡ್ತಿರೋಳೆ ನೀನು ಕಣ್ಲೆ ಕೊಂತ್ರಿ. ನೀನು ಎಷ್ಟು ಹೇಳಿದ್ರು ಅಷ್ಟೇ ಏನಿಯ ನಿನಗೆ? ಕೊಂತ್ರಿ ಬುದ್ಧಿ ಬಿಟ್ಟಯ್ಯ ನೀನು. ಮನಿಯಾಳಿ, ಬತ್ತದ ನೋಡಿ ಬಾಯಿಗೆ ನನಗೇನೇನಿಯ? ಮಗಳು ಜೀವನನಂತೂ ಹಾಳೇ ಮಾಡಾಕ್ಬಿಟ್ಟೈತಾಗೆ. ಇವಳವಳೆ ಪ್ರೇಮಿ 10 ಪೈಸೆ ತಲೆನಾಗ ಬುದ್ಧಿ ಇಲ್ಲ. ನೋಡು, ಆ ಪೊದ್ದು ರಾಧ ಎಲ್ಲ ಹೆಂಗೋ ಬದುಕತಿಲ್ವೇ? ಹಂಗೆ ಬದುಕಟ್ರೆ ನಿನಗೆ ನೋವಾಯ್ತದ? ಇದ್ದೇ ನನಗಿಷ್ಟ ಆಯ್ತಿಲ್ಲ ಅಂತ ಹೇಳಿದ್ರೆ ಮಾತಿಗೆ ಮುಂಚೆ ಪೆದ್ದು ರಾಧ. ನಿಮಗೆ ಅಪ್ಪದ್ದು ರಾಧ ಅವ್ರ ಜೊತೆ ನೀನೇ ಬಿದ್ದಿರ್ರಿ, ನನಗೇನಂತೆ? ನೋಡಿ, ನಿಮ್ಮ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ನನಗೂ ನಮ್ಮ ಅಮ್ಮಂಗೂ ಇಲ್ಲ. ಸರಿನಾ? ಟಾಟಾ ಬಾಯ್. ಹೊರಡ್ತೀವಿ. ಏನಿದ್ರು ಕೋರ್ಟಾಗಿ ಮಾತಾಡ್ಕೊಳ್ಳೋಣ. ಕೋರ್ಟು? ಡೈವರ್ಸ್ ಅಲ್ವಾ? ಶುಕ್ರವಾರ ಕೋರ್ಟಾಗಿ ಮಾತಾಡ್ಕೊಳ್ಳೋಣ. ಸಾರಿ, ಶುಕ್ರವಾರ ಅಲ್ಲ, ಗುರುವಾರ ಮಾತಾಡ್ಕೊಳ್ಳೋಣ. ಶುಕ್ರವಾರ ನನ್ನ ಮದುವೆಗೆ ಬಂದ್ಬಿಡಿ, ಇನ್ವಿಟೇಷನ್ ತಗೊಂಡು ಬಂದ್ಬಿಡ್ತೀನಿ. ಅಮ್ಮ ಲೆಟ್ಸ್ ಗೋ ಕಣಮ್ಮ, ನಡಿ ಹೋಗಣಿ. ಅಯ್ಯೋ, ಒಬ್ಳು ನೆಟ್ಗಿರೋಳು ಸರಿಯಾಗಿರೋಳು ಸಿಗ್ಲಿಲ್ವೇ ನನಗೆ? ಅಯ್ಯೋ, ಎಲ್ಲ ಇಂಥವ್ರೆ ಸಿಕ್ಬಿಟ್ಟು ನನ್ನ ಮಾನ ಮರುವದಿ ಎಲ್ಲ ಅರಾಜಾಕೋರೇ ಸಿಕ್ಬಿಟ್ರೆ ನನಗೆ ಏನು ಮಾಡ್ತೀಯ? ಗಂಡ್ಮಕ್ಳು ಅಂತ ಇರೋದಕ್ಕಿನ್ನ ಹೆಣ್ಮಕ್ಳು ನನ್ನ ಎತ್ತಿದ್ರೆ ಮದುವೆ ಮಾಡಿ ಕಳ್ಸಿ ನೆಮ್ಮದಿಗಿರ್ಬೋದಿತ್ತಾಗೆ. ಈ ಗಂಡ್ಮಕ್ಳನ್ನ ಎತ್ಬಿಟ್ಟು ನಾನು ಎಂಥ ಕೆಲಸ ಮಾಡ್ಬಿಟ್ಟಿವ್ನಿ ಅಂತ ಹೇಳಿದ್ರೆ ಅದೇನೋ ಇಲ್ಲ, ಬಡ್ಕೊಳಂಗಿಲ್ಲ, ಬಾರ್ಸಂಗಿಲ್ಲ, ಒಳ್ಳೆ ಕತೆ ಆಗೋಗ್ಬಿಡ್ತು. ಅಯ್ಯೋ, ಏನು ಮಾಡೋದು ಏನು ಕತೆಯೋ ನನಗಂತೂ ಗೊತ್ತಾಯ್ತಿಲ್ಲ. ಬಿಡು, ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ಎಷ್ಟು ಅಂತ ಹೇಳ್ಬಿಟ್ಟು ನಾನು ತಾನೇ ಇರೋದ್ರಾಗ ಒದ್ದಾಡ್ಕೊಂಡು ಕುಂತ್ಕೊಂಡ್ಲಿ ಹೇಳು? 1 ದಿನ ಒದ್ದಾಡ್ಬೋದು, 2 ದಿನ ಒದ್ದಾಡ್ಬೋದು. ಏನು ಒದ್ದಾಡ್ಕೊಂಡು ಏನಿಯ ಜೀವನ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದ? ಅಯ್ಯೋ ನೋಡಿ, ಆಗಿದ್ದಾಗೋಗ್ಬಿಡ್ಲಿ ಇರೋದೊಂದು ಜೀವನ. ನಂದಂತೂ ಕಳೆದೇ ಹೋಗ್ಬಿಡ್ತು ಆಗಲೇ ಏನಿಯ. 55 ವರ್ಷ ಆಯ್ತೇನ ನನಗೆ. ಇನ್ನೇನು ಎಣಿಕೊಂಡು ಕುಂತ್ಕೊಂಡ್ಲಿ ಬಾ ಇವ್ರ ಹತ್ರ. ಡೈವರ್ಸನ ತಗೊಂಡ್ಲಿ, ಪೈವರ್ಸನ ತಗೊಂಡು ಆಳು ಬಿದ್ದೋಗ್ಲಿ. ನನಗೆ ಯಾಕೆ ಸುಮ್ಕೆನೇನೆ? ರಾಧಾ, ಈ ಪ್ರೇಮನ್ನ ಎಲ್ಲನೂ ಹುಡುಕಿದೆ, ಎಲ್ಲಿ ಹುಡುಕಿದ್ರು ಸಿಗ್ಲೇ ಇಲ್ವಲ್ಲ ಈ ಪ್ರೇಮ. ಮನೆ ಹತ್ರನೂ ಹೋಗಿದೆ, ಮನೆ ಹತ್ರ ಗಂಡ ಮಾತ್ರ ಇದ್ದ, ಇನ್ನು ಯಾರೂ ಇರಲಿಲ್ಲ. ಎಲ್ಲೋದ್ರೂ ಸಿಗ್ತಾನೆ ಇಲ್ಲ. ಮನೆಯಳಿ ಎಲ್ಲೋಗೋಳೋ ಏನೋ ಗೊತ್ತಿಲ್ಲ. ಊರೆಲ್ಲನೂ ನನ್ನ ಗಂಡಂಗೆ ಡೈವರ್ಸ್ ಕೊಟ್ಟು ಫ್ಯಾಕ್ಟ್ರಿ ಓನರ್ನ ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಡು ಬರ್ತಾವಳೆ. ಇನ್ನೇನು ಬೇಕು?
ಶಿಟ್, ಒಳ್ಳೆ ಚೆನ್ನಾಗಿ ತಗ್ಲಾಕೊಂಡಿದ್ದೀನಲ್ವಾ. ಇವಳು ಸಂಸಾರ ಉಳಿಸ್ತೀನಿ ಅಂತ ಹೋದ್ರೆ ನನಗೆ ತಾಳಿ ಕಟ್ಟು ಅಂತ ಕುತ್ಕೊಂಡವಳೆ. ಏನು ಮಾಡಬೇಕು, ಸಿಕ್ಬಿಟ್ರೆ ಹೆಂಗನೂ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ನಾನಂತೂ. ನನಗೆ ಈ ಮದುವೆ ನೀನು ಇವಳ ಮುಖ ನಾನು ಸರಿಯಾಗಿ ನೋಡಿಲ್ಲ, ಸರಿಯಾಗಿ ಅಲ್ಲ ಇವಳ ಬಗ್ಗೆ ಗೊತ್ತಿಲ್ಲ, ಇವಳನ್ನ ಮದುವೆ ಮಾಡ್ಕೊತೀನಿ ಅಂತ ಯಾರು ಹೇಳಿದ್ರು? ಅಯ್ಯೋ, ಈ ಪ್ರೇಮನ ವಿಷಯಕ್ಕೆ ಹೋಗ್ಲೇಬಾರ್ದಾಗಿತ್ತು. ಒಂದು ಚೂರು ಹೋಗ್ಬಿಟ್ರೆ ಸಾಕು, ಆಗ್ಲೇ ಏನೇ ಬಂದು ತಲೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ. ಏನು ಮಾಡಬೇಕೋ ಏನೋ. ಅಲ್ಲಿ ನೋಡಿ, ಗೊತ್ತವಳು ಈ ಕಡೆಗೆ ನಿನಗೆ ಪ್ರೇಮ. ಓ, ನೀವು ಇಲ್ಲಿದ್ದೀರೆ, ನೀವು ಬಟ್ಟೆ ಗಿಟ್ಟೆ ಏನು ತಗೋತಾ ಇಲ್ವೇ? ಅಯ್ಯೋ ನೋಡಿ, ಮದುವೆಗೆ ಅಂತ ಹೇಳ್ಬಿಟ್ಟು ಈ ಸೀರೆಯ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಚಂದಕೈತೆ ಅಲ್ವಾ? ಲೇ ರಾಧಾ, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗನ ಜೊತೆ ನೀನೇನು ಯಾವಾಗೂನ್ವೇ ಸುತ್ತಾಡ್ಕೊಂಡು ಇವನ ಜೊತೆ ನೀನು ಬಿದ್ದಿರೋದು? ನೋಡು, ನಿನ್ನ ಬಿಸ್ನೆಸ್ ಏನಿದ್ರು ನೀನು ಮನೆಗೆ ಇಕ್ಕಬೇಕು. ಹಿಂಗೆಲ್ಲ ಬೀದಿನಾಗೆಲ್ಲ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗನ ಜೊತೆ ಕಿಸ್ಕೊಂಡು ಮಾತಾಡ್ಕೊಳ್ಳೋದು ನನಗೆ ಇಷ್ಟ ಆಗಕ್ಕಿಲ್ಲ. ನನಗೆ ಏನು ಕಿಸ್ಕೊಂಡು ಮಾತಾಡ್ತೀಯ ನೀನಂತೂ? ನೋಡಿ ಹೇಳಿ ಅಂದರೆ ಇವಳ ಜೊತೆ ಬಿಸ್ನೆಸ್ ಮಾಡೋದು ನನಗಂತೂ ಒಸಿನೂ ಇಷ್ಟ ಇಲ್ಲ. ಇವಳ ಜೊತೆ ಬಿಸ್ನೆಸ್ ಮಾಡೋದು ನನಗಂತೂ ಇಂಥ ಮನೆಯಾಳಿಗಳ ಜೊತೆ ನೀವು ಬಿಸ್ನೆಸ್ ಮಾಡೋದು ಅಂತಂದರೆ ಅಬ್ಬಬ್ಬಬ್ಬ ಸಿಸಿ ಅನ್ನಿಸ್ಬಿಡ್ತದೆ ನನಗಂತೂ. ನೋಡಿ, ಸುಮ್ಕೆ ಏನೇ ಕ್ಯಾನ್ಸಲ್ ಮಾಡಿ. ಇವಳು ಬೇಡ, ಇವಳು ಬಿಸ್ನೆಸ್ಸು ಬೇಡ, ಏನು ಬೇಡ, ಸುಮ್ಮನೆ ಕ್ಯಾನ್ಸಲ್ ಮಾಡ್ಬಿಟ್ಟು ಬಿಸಾಕ್ಬಿಡಿ. ಇವಳ ಜೊತೆ ಏನು ಕಿತ್ತೀರಾ? ನಿಂಗೆ ಅದೇನೋ ಪೌಡ್ರ್ ಬಿಸ್ನೆಸ್ ತಾನೇ, ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ. ಇವಳ ಜೊತೆ ಮಾತ್ರ ಸೇರಕ್ಕೆ ಹೋಗ್ಬೇಡಿ, ಸರಿ ಇಲ್ಲ ಇವಳು. ದುಡ್ಡೈತಲ್ಲ ನಿಮ್ಮ ತಾಗೆ ಕ್ಯಾಚ್ ಹಾಕೊಳಕ್ಕೆ ನೋಡ್ತಾಳೆ. ಹಲೋ, ನಿಮ್ದೆಲ್ಲ ಮಾತಾಡಿದ್ದಾಯ್ತಾ? ದಯವಿಟ್ಟು ನಾನು ಮಾತಾಡೋದಕ್ಕೆ ಸ್ವಲ್ಪ ಅವಕಾಶ ಏನಾದರೂ ಕೊಡ್ತೀರಾ ನನಗೆ? ಸ್ವಲ್ಪ ಅವಕಾಶ. ಏನಕ್ಕೆ ಹಿಂಗೆ ವಟ ಅಂತ ಮಾತಾಡ್ತಿದ್ದೀರಾ? ಏನಂತ ಮಾತಾಡ್ತಿದ್ದೀರಾ? ನಿಮ್ಗೆ ಏನು ತಲೆ ಕೆಟ್ಟೈತಾ ನಿಮ್ಗೆ ಎಲ್ರಿಗೂ? ನೋಡಿ, ನಾನೇನಾದ್ರು ನಿಮ್ಗೆ ಹೇಳಿದ್ನಾ? ಹಲೋ, ನಿನ್ಗೆ ಹೇಳ್ತಿರೋದು ಪ್ರೇಮ, ನಾನೇನಾದ್ರು ನೀನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಾ? ಇದೇನು ಹಿಂಗೆ ಹೇಳ್ತಿದ್ದೀರಾ? ನೀವು ನಮ್ಮ ಮನೆಗೆಲ್ಲ ಬಂದು ನನ್ನ ಮೇಲೆ ಎಷ್ಟು ಪಿರುತಿ ಎಲ್ಲ ತೋರಿಸಿದ್ರಲ್ಲ, ಇದೇನು ಹಿಂಗೆ ಮಾತಾಡ್ತಿದ್ದೀರಾ? ಓಳಿ ಅಂದ್ರು ತಮಾಷೆ ಮಾಡ್ತಾವ್ರೆ. ಶಡಪ್, ತಮಾಷೆನೂ ಇಲ್ಲ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ನಾನು. ಏಯ್ ಪ್ರೇಮ, ನೀನು ಮದುವೆ ಮಾಡ್ಕೊತೀನಿ ಅಂತ ನಾನು ಏನಾದರೂ ಹೇಳಿದ್ನ ನಿನಗೆ? ನಾನು ಎಂದಾದರೂ ಹೇಳಿದಿನ ನಿನ್ನ ಮದುವೆ ಮಾಡ್ಕೊತೀನಿ, ಇಲ್ಲ ನಿಂಗೆ ತಾಳಿ ಕಟ್ತೀನಿ, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನ್ಸೆನ್ಸ್ ಥರ ಮಾತಾಡ್ತಾ ಇದೆಯಾ? ನಿನ್ನ ಗಂಡುಗೆ ಡೈವರ್ಸ್ ಕೊಟ್ಬಿಟ್ಟು ನೀನು ಮದುವೆ ಮಾಡ್ಕೊತೀನಿ ಅಂತ ಓಡಾಡಿದ್ರೆ ನಾನು ಏನಾದ್ರು ಬಂದು ಕೇಳಿದ್ರಾ ನಾನು ಮದುವೆ ಮಾಡ್ಕೊತೀನಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು? ನನಗೆ ನಿನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಯಾಕೆ ನಿನ್ನ ಮದುವೆ ಮಾಡ್ಕೋಬೇಕು? ಇದೇನು ಹೇಳ್ತಿದ್ದೀರಾ? ನಾನು ನಿಮಗೋಸ್ಕರ ನನ್ನ ಗಂಡಂಗೆ ಡೈವರ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಲೇ ಮನೆಯಾಳಿ, ನೀನೇನಾರ ಹೇಳ್ಕೊಟ್ಟೇನೆ ಇವ್ರಿಗೆ ಮದುವೆ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ನನ್ನ ಜೀವನ ಹಾಳು ಮಾಡೋಕ್ಕೆ. ನನ್ನ ಗಂಡು ಸರಿ ಇಲ್ಲ ಅಂತ ತಾನೆ ನಾನು ಮದುವೆ ಮಾಡ್ಕೊತಾ ಇರೋದು ಇವ್ರನ್ನ. ನಿನ್ನ ಮನೆಯಾಳಿ, ನೀನೇ ಹೇಳ್ಕೊಟ್ಟಿದ್ದೀಗ. ನೋಡು, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನ ವಿಚಾರಕ್ಕೆ ಮಧ್ಯೆ ಬರಬೇಡ ಏನು. ನಾನು ಯಾಕೆ ನಿಮ್ಮ ವಿಷಯಕ್ಕೆ ಬರಲಿ? ನಿನ್ನ ಸವಾಸನ ಯಾವತ್ತೂ ಬಿಟ್ಬಿಟ್ಟಿದ್ದೀನಿ ನಾನು. ನೋಡು, ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ, ನನ್ಗೆ ಯಾರು ಏನು ಮಾತು ಆಡಿಲ್ಲ. ನೋಡು, ನಿನ್ನನ್ನು ಮದುವೆ ಮಾಡ್ಕೊಳಕ್ಕೆ ನಾನು ಯಾಕೆ ನಿನ್ನನ್ನು ಮದುವೆ ಮಾಡ್ಕೋಬೇಕು? ನಿನ್ನ ಗಂಡ ಇದ್ದಾನಲ್ವಾ, ಹೆಂಗೋ ನೀಟಾಗಿ ಸಂಸಾರ ಮಾಡ್ಬೇಕಲ್ವಾ? ನಿನ್ನ ಗಂಡ ಏನಾದ್ರು ನಿನ್ನ ಜಾಡ್ಸೋದ್ದು ಬೇಡ ಅಂತೇನಾದ್ರು ಬಿಟ್ಟು ಹೋಗ್ಬಿಟ್ಟವನ? ಇಲ್ಲ ತಾನೆ, ಏನು ಬಿಟ್ಟು ಹೋಗಿಲ್ಲ, ಏನು ಮಾಡಿಲ್ಲ ತಾನೆ. ಮತ್ತೆ ಇದ್ಯಾಕೆ ಈ ಥರ ಮಾಡ್ತಿರೋದು ನೀನು? ನೋಡು, ನಾನು ನಿನ್ನ ಯಾವತ್ತೂ ಮದುವೆ ಮಾಡ್ಕೋತೀನಿ ಅಂತ ಹೇಳಿಲ್ಲ, ಹೇಳೋದೂ ಇಲ್ಲ. ಇದೇ ನೀವೇ ಹೇಳ್ತಿದ್ರಲ್ಲ, ನಂಗೆ ನೊಂದಿರೋ ಬೆಂದಿರೋ ಹೆಣ್ಮಕ್ಳು ಅಂದರೆ ಇಷ್ಟ, ನಾನು ಅವ್ರನ್ನೇ ಏನೇ ಮದುವೆ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ಅಷ್ಟು ಸಾಲದು ಅಂತ ನನ್ನ ಮಗಳು ಕಣ್ಣೀರು ಹಾಕ್ತಿದ್ರೆ, ಅವಳು ಬೇಡ ಕಣವ ಅಂತ ಹೇಳ್ಬಿಟ್ಟು ಮಂತಕನ ಬಂದು ಸಮಾಧಾನ ಮಾಡ್ತಿದ್ರಿ. ಇದೆಲ್ಲ ಪಿರುತಿ ಅಲ್ವಾ? ಶಟ್ ಅಪ್, ನಾನ್ಸೆನ್ಸ್ ಥರ ಮಾತಾಡ್ತಾ ಇದ್ದೀರಾ? ಇದನ್ನೆಲ್ಲ ಪ್ರೀತಿ ಅಂತ ಹೇಳ್ತಾರಾ? ಸಹಾಯ ಅಂತ ಹೇಳ್ತಾರೆ, ಇದನ್ನೆಲ್ಲಾದ್ರೂ ಪ್ರೀತಿ ಅಂತ ಹೇಳ್ತಾರಾ? ಕಿತ್ತೋಗಿರೋ ಥರ ಮಾತಾಡ್ಬೇಡಿ ನೀವು. ನೋಡಿ, ನನಗೆ ಇದೆಲ್ಲ ಇಷ್ಟ ಇಲ್ಲ. ನೀವೇನೋ ನಾನು ಸುಮ್ಮನೆ ಏನೋ ತಮಾಷೆ ಮಾಡ್ತಾವ್ರೆ ಅಂತ ಅನ್ಕೊಂಡ್ರೆ ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ. ನೀವು ಮದುವೆ ಅದು ಇದು ಡೈವರ್ಸು ಅಂತೇಳಿ. ಏನು ಪ್ರೇಮ, ನಿಂಗೇನು ತಮಾಷೆ ಆಗೋಗ್ಬಿಟ್ಟಿದ್ಯಾ ನಿನಗೆ? ನಾನು ಆ್ಯಕ್ಚುಲಿ ನೀನು ನಾನು ಅದೆಲ್ಲ ಭಾವನೆಲ್ಲೇ ನೋಡಿಲ್ಲ ನಿನ್ನ. ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾಳೆ ಅಂತೇಳಿ. ನೋಡಿ, ಸುಮ್ಮನೆ ಇಷ್ಟು ದಿನ ತಮಾಷೆ ಆಗಿದ್ದಾಯ್ತು, ತಮಾಷೆ ಮಾಡೋಕ್ಕೋಗಿ ಅಮಾಸೆ ಆಗೋಗ್ಬಿಟ್ಟೈತಿ ಈಗ. ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ನನಗೆ ನೀನಂದರೆ ಇಷ್ಟ ಇಲ್ಲ. ಹಾಗೇನೆ ಈ ಮದುವೆಗಿದ್ವೆಲ್ಲ ನನಗೆ ಇಷ್ಟನೇ ಇಲ್ಲ. ಜಾಸ್ತಿ ಏನಾದ್ರು ಮತ್ತೆ ಮಾತಾಡೋಕೆ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಷ್ಟೇ. ಮತ್ತೆ ನನ್ನ ಹತ್ರ ಏನಾದರೂ ಬಂದುಬಿಟ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮನ್ನ ನಂಬ್ಕೊಂಡು ನಾನು ನನ್ನ ಗಂಡ ಡೈವರ್ಸ್ ಪೇಪರ್ ಎಲ್ಲ ಕೊಟ್ಬಿಟ್ಟಿವ್ರಿ. ನಿಮ್ಮನ್ನ ನಂಬ್ಕೊಂಡು ನೀವೆಲ್ಲ ಹಿಂಗೆ ಮಾತಾಡಿದ್ರೆ ಹೆಂಗೆ? ನೀವು ನನಗೆ ಕೈ ಕೊಟ್ಬಿಟ್ರೆ ಈಗ ನನಗೆ ಯಾರು ದಿಕ್ಕು? ಯಾರೂ ದಿಕ್ಕಿಲ್ಲ. ನೋಡಿ, ನೀವು ನನಗೆ ಮದುವೆ ಮಾಡ್ಕೊಂಡ್ಲೇಬೇಕು, ಇಲ್ಲ ಅಂದರೆ ನನ್ನ ಬಾಳು ಏನಾಗಲ್ಲ. ನೀವೇ ಹೇಳಿ, ನನ್ನ ಬಾಳ ಹಾಳಾಗೋಯ್ತದೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡಿ, ನಿಮ್ಮ ಕೈ ಮುಗಿತೀನಿ. ನನಗೆ ಗಂಡಂಗೆ ಡೈವರ್ಸ್ ಕೊಟ್ಬಿಟ್ಟಿದ್ದೀನಿ, ಅಂದರೆ ಇನ್ನೂ ಕೊಟ್ಟಿಲ್ಲ, ಪೇಪರ್ ಕೊಟ್ಬಿಟ್ಟಿದ್ದೀನಿ. ಈಗ ಅವ್ನು ಸೈನ್ ಹಾಕಿ ತಗೊಂಡೋಗಿ ಡೈವರ್ಸ್ಗೆಲ್ಲ ಅಪ್ಲೈ ಮಾಡಿ ನಾಡದ್ದೆ ಡೈವರ್ಸ್ ನಮ್ಮದು. ಕೈ ಬಿಡಬೇಡಿ. ನಿನಗಿಲ್ಲಿ ಯಾರು ಹೇಳಿಲ್ಲ ನಿನಗೆ ನಿನ್ನ ಗಂಡಂಗೆ ಡೈವರ್ಸ್ ಕೊಡು, ನಾನು ನಿನಗೆ ಬಂದು ಜೀವನ ಕೊಡ್ತೀನಿ ಅಂತ ಹೇಳಿ. ಓಕೆನಾ? ಸುಮ್ಮನೆ ನಾನ್ಸೆನ್ಸ್ ಥರ ಮಾತಾಡಿ ಏನೋ ಮಾತಾಡಬೇಡಿ. ಏನೋ ಸುಮ್ಮನೆ ತಮಾಷೆಗೆ ತಗೊಂಡ್ರೆ ಅದನ್ನೇ ಸೀರಿಯಸ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಲೈಫ್ನ ಯಾರು ಸರಿ ಮಾಡಕ್ಕೆ ಬಂದರೆ ಅವ್ರ ಜೊತೆ ಓಡೋಗ್ಬಿಡ್ತೀರಾ ನೀವು? ಯಾರಾದರೂ ಬರಲಿ ನಿಮ್ಮ ಲೈಫ್ ಸರಿ ಮಾಡೋಕ್ಕೆ, ಯಾವುದಾದ್ರೂ ಒಂದು ಹುಡುಗ ಲೈಫ್ ಸರಿ ಮಾಡೋಕ್ಕೆ ಅಂತ ಬಂದಿದ ತಕ್ಷಣವೇ ಅವನ್ನೇ ಮದುವೆ ಮಾಡ್ಕೊಂಡು ಓಡೋಗ್ಬೇಕು ನಿಮ್ಮ ಪ್ರಕಾರ ಅಲ್ವಾ? ಇದು ಬಿಟ್ಟರೆ ನಿಮ್ಗೇನು ಗೊತ್ತೇ ಇಲ್ಲ ನಿಮಗೆ. ಸ್ಟುಪಿಡ್ ನಾನ್ಸೆನ್ಸ್. ಹೆಂಗೆ ಮಾತಾಡ್ತಿದ್ದೀರಿ ನೀವು? ಛೇ, ನಾನು ಹೋಗಿ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಬಂದಲ್ಲ ಅಂತ ಬೇಜಾರಾಗ್ತಾ ಇದ್ದೆ. ಊರಲ್ಲೆಲ್ಲ ಸುಮ್ಮನೆ ನನ್ನ ನೇಮ್ ಬ್ಯಾಡ್ ನೇಮ್ ಆಯಿತು. ಸುಮ್ಮನೆ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಬಂದು ಏನೇನೋ ಆಗೋಗ್ಬಿಡ್ತಲ್ವಾ? ನಿಮ್ಮಂಥವ್ರಿಗೆ ಹೆಲ್ಪ್ ಮಾಡೋದೇನೇ ತಪ್ಪು. ಹೆಲ್ಪ್ ಮಾಡಿಬಿಟ್ರೆ ಸಾಕು, ತಲೆ ಮೇಲೆ ಬಂದು ಕುತ್ಕೋತೀರಾ. ನಾನ್ಸೆನ್ಸ್ ಫೆಲೋಸ್. ಛೇ.
ಅಯ್ಯೋ 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 ನೋಡ್ದೇನೆ ಮದುವೆ ಮಾಡ್ಕೊತೀನಿ ಅಂತಿದ್ ಫ್ಯಾಕ್ಟ್ರಿ ಓನರು ಹೆಂಗ್ ಮಾತಾಡೋಯ್ತವನೆ ಫ್ಯಾಕ್ಟ್ರಿ ಓನರು. ಯವ್ವ ಅಯ್ಯೋ ಬೇಜಾರಾಯ್ತಾಯ್ತ ನನಗಂತೂ. ಅಯ್ಯೋ ಮಗಳೇ. ಲೇ ಪ್ರೇಮ, ಕಷ್ಟನೋ ಸುಖನೋ ಗಂಡನ ಜೊತೆನೇ ಹೆಂಗೋ ಎಣಿಕೊಂಡು ಹೋಗು. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ಮೂರು ಬುಟ್ಟಾಟ ಆಡಿದ್ರೆ 3 ಕಾಸಿನ ಬೆಲೆ ಇರಕ್ಕಿಲ್ಲ. ಎಳ್ಳೆ ಮದುವೆ ಗಿಳ್ಳೆ ಮದುವೆ ಎಲ್ಲನೂ ಯಾರೋ ಒಬ್ರು ಒಳ್ಳೇದಾಯ್ತದೆ. ಸುಮ್ಮನೆ ನಿನ್ನ ಜೀವನ ನೀನು ನೋಡ್ಕೊಳ್ಳೋದು ಬಿಟ್ಟು ಹಿಂಗ್ಯಾಕೆ ಇವನಿಂದೆ ಅಲ್ಕೊಂಡು ಓಡಾಡ್ತಾ ಇದ್ದೀಗ? ಲೇ ಮುಚ್ಚೆ ಬಾಯಿ, ಎಲ್ಲ ನಿನ್ನಿಂದನೇ ನೀ ಆಗಿದ್ದು. ಎಲ್ಲ ನೀನೇ ನನ್ನ ಮಗಳ ಜೀವನ ಹಿಂಗಾಗೋದು ಕಾರಣಕರ್ತೆ ನೀನೇನಿಯ. ಲೇ ಮನೆಯಾಳಿ, ನೀನೇ ನನ್ನ ಮಗಳನ್ನ ಬೀದಿಗೆ ತಂದಿದ್ದು. ಹೆಂಗೋ ನನ್ನ ಮಗಳನ್ನ ಯಪ್ಪ ಮದುವೆ ಮಾಡ್ಕೊಳ್ಳೋನು. ನೀನೇನೋ ಸೂಜಿ ಚುಚ್ಚಿದೀಯ ಅನ್ನಿಸ್ತದೆ. ಮಾಡ್ಕೋಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಮಾತ್ರ ಸುಮ್ಕೆ ಬಿಡಕ್ಕಿಲ್ವೇ? ಸುಮ್ಕೆ ಬಿಡಕ್ಕಿಲ್ಲ. ಥೂ ಮನೆಯಾಳಿ. ನೀನು ಮದುವೆ ಮಾಡ್ಕೋಬೇಕು ಅವನ್ನ ಅಂತ ತಾನೇ ಇಷ್ಟೆಲ್ಲನೂ ಮಾಡಿದ್ ನೀನು. ಮನೆಯಾಳಿ ನೀನು. ಹೋಗಿ ಹೋಗಿ ನಿಮಗೆ ಬುದ್ಧಿ ಒಳಗೆ ಬರ್ತೀರಲ್ಲ, ನಾನು ಯಾಕೆ ಅವ್ರಿಗೆ ಹೇಳ್ಕೊಡ್ಲಿ? ಅಯ್ಯೋ ನೋಡಿ, ಸುಮ್ಮನೆ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ. ನಿಮ್ಮ ಹತ್ರ ಮಾತಾಡೋರ್ಗೇನೇ ಬುದ್ಧಿ ಇರಲ್ಲ ಅಷ್ಟೇನೆ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಲ್ಲ, ಸ್ಟುಪಿಡ್ತಾರ. ನನಗೆ ಬುದ್ಧಿ ಇಲ್ಲ. ಛೇ. ಅಯ್ಯೋ ಅಮ್ಮ, ಈಗ ಏನು ಮಾಡೋದು? ಅಯ್ಯೋ ಇವ್ರು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರಲ್ಲ. ಸೀರೆ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ, ಡ್ರೈವರ್ಸ್ಗೆಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀನಿ. ನನ್ನ ಗಂಡಂಗೆ ಸೈನ್ ಹಾಕಿ ಕೊಟ್ಬಿಟ್ಟಿನಿ. ನನ್ನ ಗಂಡು ಸೈನ್ ಹಾಕ್ಬಿಟ್ಟು ಇವಾಗ ಲಾಯರ್ ಕೊಟ್ಬಿಟ್ಟು ಬಂದಿತ್ತಾನೇನೋ. ಅಯ್ಯೋ ನನ್ನ ಗಂಡನ ಜೊತೆ ಡೈವರ್ಸ್ ಆಗೋಗ್ಬಿಡ್ತದೆ ಕಣಮ್ಮ. ಅಯ್ಯೋ ಎಂಥ ಪರಿಸ್ಥಿತಿಗೆ ಬಂದು ತಗ್ಲಾಕೊಂಬಿಟ್ಟೆ ಕಣಮ್ಮ. ನಾನಂತೂ ಇಂಥ ದರಿದ್ರದ ಪರಿಸ್ಥಿತಿ ಬೇಕಿತ್ತೇನಮ್ಮ ನನಗೆ. ಅಯ್ಯೋ ಶಿವನೇ, ಈಗ ಏನು ಮಾಡೋದಮ್ಮ? ಅಯ್ಯೋ ನಡಿಯಮ್ಮ, ಏನೋ ಒಂದು ಮಾಡಾನಿ ಸರ್ಸರ್ನ. ಅಯ್ಯೋ ನನ್ನ ಜೀವನ ಹೋಯ್ತೈತೆ.